Thank you.
ಹಿರಿಯರಾದ ಭೀಷ್ಮಾಚಾರ್ಯರು ಹಾಗೂ ಕುಲಪತಿಗಳಾದ ಧ್ರುವಾಚಾರ್ಯರ ನಿವೇದನೆಯನ್ನು ಒಪ್ಪಿ ನಿಮಗೆ ಶಸ್ತ್ರಾಭ್ಯಾಸವನ್ನು ನೀಡುತ್ತಿದ್ದೇನೆ. ನಾನು ಕಲಿಸಿದ ಶಸ್ತ್ರವಿದ್ಯೆಯನ್ನು ಬಹಳ ಕೌಶಲ್ಯದಿಂದ ಕರಗತ ಮಾಡಿಕೊಳ್ಳುತ್ತೇನೆ. ನಿಮ್ಮ ಜಾಣ್ಮೆಯನ್ನು ಕಂಡು ಬಹಳ ಸಂತೋಷ ಪಡುತ್ತಿದ್ದೇನೆ. ಉತ್ತಮರಾದ ಶಿಷ್ಯರಿದ್ದಲ್ಲಿ ಗುರುವ ಸಾಮರ್ಥ್ಯವು ಪೂರ್ಣವಾಗಿ ಸ್ಫುಟಗೊಳ್ಳುವುದು ಎನ್ನುವುದಕ್ಕೆ ನಮ್ಮ ಈ ಗರಡಿ ಮನೆಯ ಸಾಕ್ಷಿಯಾಗಿದೆ. ಮಕ್ಕಳೇ, ವಿದ್ಯಾರ್ಥಿಯಾದವನು ತನ್ನ ಜ್ಞಾನಾರ್ಜನೆಯ ಪ್ರಯತ್ನದಲ್ಲಿ ಶರೀರವನ್ನು ಬುದ್ಧಿಯನ್ನು ಸಮತೋಲನದಿಂದ ಪ್ರವರ್ತಿಸಬೇಕು. ಏಕೆಂದರೆ ಈ ಶರೀರವೆಂಬುದು ಏನು ಗೊತ್ತೋ? ಏನು ಗೊತ್ತು? ಸಹ
ಬರಿದೇ ನಿಂತವರ ಕಾಡು ಪ್ರಾಣಿಗಳನ್ನ ಹೊಡಿಲಿಕ್ಕೆ ನಿಮ್ಗೇನಾಗಲ್ಲ ಗಾಡಿ ಅಪ್ಪ ನನ್ನನ್ನು ಪುನಃ ಹೇಳಿದೆ ಏನದು ಬೇಟೆ ಆಡುವಾಗಲೇ ಅಭ್ಯಾಸ. ಇದನ್ನು ಮೀರಿ ನಮ್ಗೆ ಇನ್ನೇನು ಮಾಡಕ್ಕಾಗಕ್ಕಿಲ್ಲ. ನಾಡಿನಲ್ಲಾದ್ರೆ ಜನ ಮುಂದುವರೆದವ್ರೆ, ಗರಡಿ ಮನೆಗಳಲ್ಲಿ ಶಸ್ತ್ರಾಭ್ಯಾಸ ಮಾಡ್ತಾವೆ, ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸ್ತಾವೆ. ಅಂಥ ವಿದ್ಯೆಗಳನ್ನೆಲ್ಲ ಕಲಿತ್ರೆ ದುಷ್ಟ ಮೃಗಗಳಿಂದ ದೂರದಿಂದಲೇ ಹೊಡಿಬೋದು ಮಗ. ಆದರೆ ಹಿಂದುಳಿದ ಜನಾಂಗದವರಾದ ನಮಗೆ ಅವನ್ನೆಲ್ಲ ಕಲಿಯಕ್ಕಾಗಕ್ಕಿಲ್ಲ ಮಗ. ಆದ್ದರಿಂದ ನನಗೆ ಹೇಳು, Can I get
ನನಗೆ ಒಬ್ಬನೇ ಮಗ. ಹೌದು ಮಗ, ನೀನು ಅಲ್ಲಿ ಇಲ್ಲಿ ಹೋಗಿ ವಿದ್ಯೆ ಕಲಿಯುವುದು ಬೇಡ. ಅಪ್ಪನತ್ರ ಕಲಿತ ವಿದ್ಯೆ ಸಾಕಲ್ಲ. ಅಮ್ಮ, ನನ್ನನ್ನು ತಡೆಯಬೇಡ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಒಂದಿಷ್ಟು ದಿನ ಮನೆಯಿಂದ ದೂರವಿರಬೇಕು. ಅಪ್ಪ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಳಿಸಿದರು. ಮಗ, ನಿನ್ನ ಮೇಲೆ ನನಗೆ ವಿಶ್ವಾಸ ಉಂಟು ಮಗ. ಆದರೆ ನಿನ್ನ ಆಸೆ ಈಡೇರುತ್ತಿಲ್ಲ. ಅವರು ಬ್ರಾಹ್ಮಣರು, ಕ್ಷತ್ರಿಯ ಕುಲದ ರಾಜವಂಶಸ್ಥರಿಗೆ ಮಾತ್ರ ವಿದ್ಯೆಯನ್ನು ಹೇಳಿಕೊಡುವುದು. ಈ ಕೆಳಜನಾಂಗದ ಯಾದನ ಮಗನಿಗೆ ಈ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಮಗ. ಅಪ್ಪ, ನಿಜದ ಬಿಲ್ಲೋದರು ಹಾಗೆ ಮಾಡಲು. ಹಾಗೊಂದು ವೇಳೆ ಮಾಡಿದರು, ನಾನು ಅವರ ಕಾಲು ಹಿಡಿದೆ ಸೇವೆ ಮಾಡುತ್ತೇನೆ. ಹೇಗಾದರೂ ಮಾಡಿ ಮನವೊಲಿಸುತ್ತೇನೆ. ಅಮೂಲಾಗ್ರವಾಗಿ ಧನುರ್ವಿದ್ಯೆಯನ್ನು ಕಲಿತೇ ಬರುತ್ತೇನಪ್ಪ. ಮಗ, ನೀನಿಷ್ಟು ಹಠ ಮಾಡುವಾಗ ನಾನೇನು ಹೇಳು. ಹೋಗಿ ಬಾ, ಶುಭವಾದ. ಹೋಗಿ ಬರುತ್ತೇನೆ. ಮತ್ತೆ ಶುಭವಾಗಲಿ ಮಗ. ಎತ್ತಿದ ಬಿಲ್ಲು ಬಾಣಕ್ಕೆ ಸರಿಯಾದ ನೆಲೆಯನ್ನು ಒದಗಿಸಬೇಕು. ನಿಂತ ನಿಲುವು ಭದ್ರವಾಗಿರಬೇಕು. ಕಣೆಯ ಆಯವು ನಿಶ್ಚಿತ ಗುರಿಗೆ ಸಮ್ಮುಖವಾಗಿರಬೇಕು. ಇನ್ನೀಗ ಮನಸ್ಸಿನ ಏಕಾಗ್ರತೆ ವಿಷಯ. ಏಕಾಗ್ರತೆಯಿಂದ ಗುರಿಯನ್ನು ದಿಟ್ಟಿಸಲು ಸಾಧ್ಯವಾಗಬೇಕು. ನೀನು ಹಾರುವ ಹಕ್ಕಿಗೆ ಗುರಿ ಇಟ್ಟೆ ಅಂತಾದರೆ ಅದರ ಗತಿಯೊಂದಿಗೆ ನಿನ್ನ ದೃಷ್ಟಿ ಧಾವಿಸಬೇಕು. ಅಗೋ ಅಲ್ಲಿಯ ತಲೆ ಅದರುತ್ತಿದೆ. ಏಕಾಗ್ರತೆ ಇದ್ದರೆ ಬಾಣದಿಂದ ಅದರ ತೊಟ್ಟನ್ನಷ್ಟೇ ಕಡಿಯಬಹುದು. ನೀನು ಈ ಅಭ್ಯಾಸವನ್ನು ಮುಂದುವರಿಸಬೇಕು.
ಇಲ್ಲಿಗೆ ಕಳಿಸಿಕೊಟ್ಟವರು. ಅಪ್ಪ ಅಮ್ಮನನ್ನು ಒಪ್ಪಿಸಿ ನಾನೇ ಬಂದೆನು. ನಿನಗೆ ಏಕೆ ಬೀಳಿದೆ? ಏತಕ್ಕೆ ಈ ಉನ್ನತಜ್ಞತೆ? ಬದುಕಿಗೆ ಒಂದು ಅರ್ಥವನ್ನು ಕಾಣುವುದು, ಸಾಧು ಪ್ರಾಣಿಗಳ ರಕ್ಷಣೆಗೆ ಸಾಧ್ಯವಾದಷ್ಟು ಲೋಕೋಪಕಾರಕ್ಕೆ. ಆಹಾ, ಮೆಚ್ಚಿದೆ.
ಇವನು ನಿಮ್ಮೊಂದಿಗೆ ಬಂದಿರುವುದಕ್ಕಾಗಿ ಇಷ್ಟೊತ್ತಾದರೂ ಇಲ್ಲಿ ನಿಲ್ಲುವಂತಹ ಅವಕಾಶ ನನಗೆ ಸಿಕ್ಕಿತು. ಇಲ್ಲದಿದ್ದರೆ ಅಷ್ಟರಲ್ಲೇ ಅಟ್ಟಲ್ಪಡುತ್ತಿದ್ದರೆ. ಏನು ಕಾಡಿನಲ್ಲಿರುವ ಬೇಡರಿಗೂ ಧನುರ್ವಿದ್ಯೆಯನ್ನು ಕಲಿಯುವ ಆಸೆ, ಹೆಳವನಿಗೆ ಪರ್ವತವನ್ನೇ ಇರುವ ಆಸೆ. ರಾಜಪುತ್ರರೊಂದಿಗೆ ಕಲಿತು ಇವನಿಗೆ ಕೇವಲ ವಿದ್ಯೆಯನ್ನು ಕಲಿಯುವ ಯೋಚನೆಯಾದರೂ ಬರ್ತದ? ಇಲ್ಲ, ಇವನಿಗೆ ಇಲ್ಲಿ ಅವಕಾಶವಿಲ್ಲ. ಅರ್ಜುನ, ತಡೆ ತಡೆ ಅರ್ಜುನ ಕರೆಗೊಳ್ಳುತ್ತಿದೆ ಎನಗೆ. ಅರ್ಜುನ, ಅನವಶ್ಯಕವಾಗಿ ಆವೇಶ ಪ್ರೇರಿತನಾಗಬೇಡ. ಈ ಏಕಲವ್ಯ ಸಹಜವಾಗಿ ಜಾಣವಿದ್ದಾನೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾಳುಗಳಿದ್ದಷ್ಟು ವಿದ್ಯೆಯು ಹೆಚ್ಚು ಪ್ರಖರವಾಗುತ್ತದೆ. ಆದರೆ ನೀನು ಈತನನ್ನು ಸ್ಪರ್ಧಾಳುಗಳನ್ನು ತಿಳಿಯಬೇಡ. ಮುಂದೆ ಈ ರಾಜವಂಶದ ಸಹಾಯಕ್ಕೆ ಬರಬಹುದು. ಹಾಗಾಗಿ ನೀವೆಲ್ಲರೂ ಶಾಂತರ ಈತನಿಗೆ ಬೆರಡಿಯಲ್ಲಿ ಕಲಿಯಲು ಅವಕಾಶ ಮಾಡಿಕೊಡಿ. ಗುರುಗಳೇ, ನನಗೆ ನಿಮ್ಮಲ್ಲಿ ಪೂಜ್ಯ ಭಾವವಿದೆ. ಆದರೆ ಇವನಿಗೆ ಇಲ್ಲಿ ಯಾವುದೇ ಅವಕಾಶವಿಲ್ಲ. ಈಗ ಜಾತಿಯವರು ತಮ್ಮ ಪದ್ಧತಿಯೊಂದಿಗೆ ಬರಬಾರದು. ಗುರುಗಳೇ, ನೀವೇ ಅಂತವಕ್ಕೆ ಅವಕಾಶ ನೀಡಬಾರದು. ಕಾಡಿನವರೆಂದರೆ ನಾಡಿನವರಿಗೆ ಪ್ರತಿಭಟರು. ಅವರನ್ನು ಪಳಗಿಸುವುದು ಬೇಡ. ಇರಲಿ, ಈಗ ನಾನು ಏಕಲವ್ಯನನ್ನು ಕಳಿಸುತ್ತೇನೆ. ಇಂದೇಕೋ ಮನಸ್ಸು ವ್ಯಗ್ರವಾಗಿದೆ. ನೀವೆಲ್ಲರೂ ಅದರಲ್ಲಿ ತೆರಳಿ ಆಟವಾಡಿ. ಆಗಲಿ ಗುರುಗಳೇ. ಅರಗುವರರಿಗೆ ಈ ಪ್ರವೃತ್ತಿ ನನ್ನ ಊಹನೆಗೆ ಮೀರಿತ್ತು. ಜಾತಿಯ ನೆಲೆಯಲ್ಲಿ ಅರ್ಹತೆಯಿಂದಲೆಂಬ ಇವರ ಅರಿವಿನ ಮೂಲವಿರುವುದು ಪ್ರತಿಷ್ಠೆ ಮತ್ತು ಸ್ಥಾನಮಾನದ ಪ್ರವೃತ್ತಿಯನ್ನು. ಇಷ್ಟು ಸಣ್ಣ ಮಕ್ಕಳನ್ನು ಅದಿಷ್ಟು ಗಟ್ಟಿಯಾಗಿ ಬೇರೂರಲು ಮನೆಯ ವಾತಾವರಣವೇ ಕಾರಣ. ಶಸ್ತ್ರಾಭ್ಯಾಸ ಮಾಡಿಸುತ್ತಿದ್ದ ನಾನು ಮಕ್ಕಳನ್ನು ಈ ಕುರಿತು ತಿದ್ದುವ ಅಗತ್ಯವಿದೆ ಎಂದು ತಿಳಿಯಿತು. ನೋಡೋಣ, ಇದು ಒಂದೆರಡು ದಿನಗಳಲ್ಲಿ ಆಗುವಂತಹ ಕೆಲಸ ಅಂದೂ ಅಲ್ಲ. ಮಗು ಏಕಲವ್ಯ, ನೋವುಂಡಿರುವ ನಿನ್ನನ್ನು ಹೇಗೆ ಸಂತೈಸಲೆಂದು ಯೋಚಿಸುತ್ತೀನಿ? ಹೇಳು, ನಿನ್ನ ಅಭಿಪ್ಸೆ ಏನು? ಮಗು, ನನಗೆ ವಿದ್ಯೆ ಬೇಕು. ನಾನು ಕಲಿಯುತ್ತೇನೆ. ನೀವೇ ಕಲಿಸಬಹುದು. ಆಹಾ, ಎಂತ ಬುದ್ಧಿ. ಎಷ್ಟು ನೇರವಾದ ಮಾತು. ಮಗು, ಚಿಂತಿಸಬೇಡ. ಚಿಂತೆಗೊಳದಿರು ಬಾಲನಾದ
ಶಪನ ಸಂತ ಬಿದ್ದು ಸತ್ತೇ ಹೋಗ್ಯಾನ. ಆ ವಿಷಯ ಬಚ್ಚಿಗೆ ಮುಂದುವರಿಸೋಣ ಅಂತ ಹೋಯ್ತೀವಿ. ಗಜಪುರ ಎಂತ ನಗರ, ದೊಡ್ಡ ದೊಡ್ಡ ಕಟ್ಟಡಗಳು, ಅಗಲವಾದ ರಾಜಬೀದಿಗಳು, ದೊಡ್ಡ ಉದ್ಯಾನಗಳು. ಇಲ್ಲಿ ಎಲ್ಲಿ ದೋಣಿ ಆಚಾರದ ಮನೆ ಅಂತ ಕೇಳ್ತಾ ಬಂದೆ. ಈಗ ಗೊತ್ತಾಯ್ತು ಇದೇ ಅವರ ಮನೆ. ಒಳಗೆ ಕುಳಿತಾರಲ್ಲ ಅವರನ್ನೇ ಮಾತಾಡಿಸ್ತೇನೆ. ಹೊಯ್ ಓ ಹೊಯ್. ಯಾರು ನೀನು? ಎಲ್ಲಿಂದ ಬಂದು? ಈ ಮನೆ ದೋಣಿ ಆಚಾರದ ಊರಲ್ಲಿ. ನೀನು ದ್ರೋಣಾಚಾರ್ಯ ಬಗ್ಗೆ ವಿಚಾರಿಸ್ತಿದ್ದೀಯೋ? ಹೌದ್ರಿ ಅಪ್ಪ, ನೀವೇ ದೋಣಿ ಆಚಾರ್ಯರು? ಹೌದು, ನಾನೇ. ನೀವು ಬ್ರಾಹ್ಮಣರು ಹೌದಲ್ಲ? ಹೌದು. ಶುದ್ಧ ಬ್ರಾಹ್ಮಣರು ಅಲ್ಲವಾ? ಶುದ್ಧ ಬ್ರಾಹ್ಮಣರು. ಶುದ್ಧ ಬ್ರಾಹ್ಮಣರು ಅಂದ್ರೆ ಹಾಗೆಲ್ಲ ಬುದ್ಧಿ. ಜಾತಿ ಬ್ರಾಹ್ಮಣರು ಅಂತ ಕೇಳಿದೆ. ಜಾತಿ ಬ್ರಾಹ್ಮಣರು ಬೇರೆ, ಬ್ರಾಹ್ಮಣ್ಯ ಬೇರೆ. ನಾನು ಬ್ರಾಹ್ಮಣ್ಯವನ್ನು ಗೌರವಿಸುವ. ಮತ್ತೆ ನೀವು ಕತ್ತಿ, ಖಡ್ಗ, ಬಿಲ್ಲು, ಬಾಣ ಇದೇ ಕಲಿಸ್ತೀರಂತೆ? ಹೌದು, ಅದರಿಂದ ಏನಾಯಿತು? ಬ್ರಾಹ್ಮಣರಿಗೆ ಅಂತ ಸರಿಯಾಗ್ತದೆ ಬುದ್ಧಿ. ವಿದ್ಯೆ ಎಂಬುದು ಯಾವ ಜಾತಿಗೂ ಧರ್ಮಕ್ಕೂ ಕಟ್ಟಿಟ್ಟಲ್ಲ. ಆಸಕ್ತಿ ಮತ್ತು ಅಭಿರುಚಿ ಇದ್ದರೆ ಯಾರು ಯಾವ ವಿದ್ಯೆಯನ್ನು ಕಲಿಯಬಹುದು. ಅಂದ್ರೆ ನಮ್ಮೂರ ಬಚ್ಚ ಬಂದಿದ್ದಲ್ಲ, ಅವನಿಗೂ ಕಲಿಸ್ತೀರ ಬುದ್ಧಿ? ಬಚ್ಚ ಅಂದರೆ ಏಕಲವ್ಯನೇ? ಅಲ್ಲ ಬುದ್ಧಿ, ಏಕಲವ್ಯ ಅಲ್ಲವೇ ಅಲ್ಲ. ಬಚ್ಚ, ಬದೇ ಬಚ್ಚ. ಆದರೆ ಸರಿ, ಇಲ್ಲಿ ನಾವು ಅವನಿಗೆ ಏಕಲವ್ಯನೆಂದು ಹೆಸರಿಟ್ಟಿದ್ದೇವೆ. ಹೌದಾ ಬುದ್ಧಿ? ನಾನು ಚಿಕ್ಕಪ್ಪ ಬುದ್ಧಿ. ಚಿಕ್ಕಪ್ಪನಾದರೆ ಅಡುವುದೇ ಪುಣ್ಯ. ಅಡುವುದು ಅವನಪ್ಪ ಸತ್ತು ಹೋದಕ್ಕೆ ಬುದ್ಧಿ. ಹೌದೇ? ಹೌದು ಬುದ್ಧಿ. ಸತ್ತು ಹೋದವನ ವಿಷಯ ಹೊತ್ತದಲ್ಲ ನೀನು. ಇಷ್ಟು ಹೊತ್ತು ಮಾತಾಡಿದೇ ಅಲ್ಲ. ಮತ್ತೇನು ಮಾಡುವುದು ಬುದ್ಧಿ? ನಿಮ್ಮಂತವರೊಡನೆ ಸಿಕ್ಕಿದಾಗ ಮಾತಾಡಿದಷ್ಟು ಬಂತು. ಬಚ್ಚ ಹೇಳಿ ಬುದ್ಧಿ. ಆಗೋ ಅಲ್ಲಿ ಬಯಲಲ್ಲಿ ಶಸ್ತ್ರಾಭ್ಯಾಸ ಮಾಡುತ್ತಿದ್ದಾನೆ. ಸಾವಧಾನದಿಂದ ವಿಚಾರ ಹೇಳಿ ಕರ್ಕೊಂಡು. ಆಗಲೇ ಬುದ್ಧಿ, ಬದುತ್ತೇನೆ. ಯಾರ ಜೀವನದಲ್ಲಿ ಯಾವಾಗ ಹೇಗೆ ಆಪತ್ತುಗಳು ಬರುತ್ತದೆ ಎಂದು ಹೇಳಲಾಗುತ್ತದೆ. ಪಾಪ ಏಕಲವ್ಯ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದ. ನಾನು ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿದೆ. ಅಣ್ಣನಿಗೆ ಗೌರವ ರಚನಾ, ಗುರು ಹಿರಿಯರ ಸಮ್ಮುಖದಲ್ಲಿ ನಡೆದ ಪರೀಕ್ಷೆಯಲ್ಲಿ ನಮ್ಮ ಕೌಶಲ್ಯವನ್ನು ಸಮರ್ಥವಾಗಿ ತೋರಿಸಿದ್ದರೆ ಫಲ ಅರ್ಜುನ ಅಂತ ಹಿರಿಯರು ನನ್ನನ್ನು ಹೊಗಳಬೇಕಾದರೆ ಆ ಅಧಿಕ ಪ್ರಸಂಗೀಕರಣ ನನಗೆ ಅರ್ಹತೆ ಇಲ್ಲದೆ ಬಂದವರನ್ನು ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಆದರೆ ಆ ಗೌರವ ಅಂಗರಾಜ್ಯಾಭಿಷೇಕಂತೆನೋ ಮಾಡಿ ಅವನಿಗೊಂದು ಸ್ಥಾನ ಕೊಟ್ಟ. ನಮ್ಮ ಹಿರಿಯರೇ ಆಕ್ಷೇಪಿಸುತ್ತಿದ್ದಾಗ ನಾವು ಮಾತಾಡುವುದು ಸರಿಯಲ್ಲ ಎಂದು ನಾನು ಸುಮ್ಮನಿದ್ದೆ. ಅಣ್ಣ, ನನಗೆ ದಿಟ್ಟು ನೆತ್ತಿಗೆ ಇತ್ತು. ಆದರೆ ನೀನು ಮಾತನಾಡದೇ ಇದ್ದರಿಂದ ನಾನು ಸುಮ್ಮನಿದ್ದೆ. ಅದು ಒಳ್ಳೆಯದೇ ಆಯಿತು. ಅಣ್ಣ, ರಚನಾ, ಇದರ ನಂತರ ಗುರುದಕ್ಷಿಣೆಯ ವಿಚಾರವನ್ನು ಪಾಂಚಾಲ ದೇಶಾಧಿಪನಾದ ದೃಪದನನ್ನು ಹೇಟೆಯ ನೂರಿ ಕಟ್ಟಿ ತನ್ನ ಕಾಲ ಬಳಿ ತಂದು ಹಾಕಿದರೆ ಅದೇ ನನಗೆ ಗುರುದಕ್ಷಿಣೆ ಎಂದು. ಅಣ್ಣ, ನನಗೆ ಅಪ್ಪಣೆ ನಿಂತರೆ ಬರುತ್ತದೆ
ಪ್ರಜಾಪರಿಪಾಲನೆಯನ್ನು ಮಾಡುತ್ತಾ ಬಂದಿದ್ದೇನೆ. ಈ ಕಾರ್ಯವನ್ನು ನಿರ್ವಹಿಸುವಲ್ಲಿ ಒಂದಿಷ್ಟು ಅನುಭವಗಳು ಉಂಟಾಗಿವೆ. ಬಾಲ್ಯದ ವಿದ್ಯಾಭ್ಯಾಸದ ಕಾಲದಲ್ಲಿ ತಿಳಿಯದಿದ್ದ ಕೆಲವು ವಿಚಾರಗಳ ಅರಿವಾಗಿದೆ. ಸ್ಥಾನಮಾನ, ಪ್ರತಿಷ್ಠೆ, ಗೌರವಗಳ ಮಹತ್ವವೇನೆಂಬುದು ತಿಳಿದಿದೆ. ಆದ ಕಾರಣದಿಂದಲೇ ಕೆಲವು ಸಮಯದ ಹಿಂದೆ ದ್ರೋಣನ ಮಾನಭಂಗ ಪ್ರಕರಣ ನಡೆಯಿತು. ಆದರೆ ಆತನು ನನ್ನನ್ನು ಅವಮಾನಪಡಿಸುವ ಉದ್ದೇಶದಿಂದಲೇ ಶಿಷ್ಯಂದಿರನ್ನು ತಯಾರಿಸುತ್ತಿದ್ದಾನೆಂದು ನಾನೆಣಿಸಲಿಲ್ಲ. ಆ ಕೌರವರ 100 ಮಂದಿ ಹುಡುಗರು ಇಲ್ಲಿಗೆ ಬಂದು ದಾಂಧಲೆಪಿಸಿದಾಗಲೇ ನನಗದು ತಿಳಿದದ್ದು. ಎಲ್ಲರನ್ನು ಒಂದೇ ಯುದ್ಧದಲ್ಲಿ ಸೋಲಿಸಿದೆ. ಹುಡುಗರು ಸ್ವಂತ ಬುದ್ಧಿಯಿಂದ ಬಂದವರಲ್ಲ ಎನ್ನುವುದರಿಂದಾಗಿ ಬದುಕಲು ಬಿಟ್ಟಿದ್ದೇನೆ. ಇರಲಿ, ನನ್ನ ಸಾಮರ್ಥ್ಯವೆಷ್ಟೆಂಬುದು ಪ್ರಪಂಚಕ್ಕೆ ಪರಿಚಯವಾದದ್ದು ನನಗೆ ಲಾಭವೇ ಆಯಿತು. ಈಗ ಒಂದಿಷ್ಟು ವಿಶ್ರಾಂತಿ. ಯಾರು? ಬಾಗಿಲ ಭಟ್ಟ. ನೀನೇಗೆ ಇಲ್ಲಿಗೆ ಬಂದೆ? ಕರಿಪುರ ಅಂದರೆ ಹಸ್ತಿನಾವತಿಯವರು. ಮೊನ್ನೆ ಪೆಟ್ಟು ತಿಂದು ಹೋದವರು ಮತ್ಯಾರು ಅವರು? ಕೇಳಿಲ್ವೇನೋ? ಏನು ಹೇಳಿದ್ರು? ಬೇಗ ಹೇಳು. ಪಂಚಪಾಂಡವರು ದ್ರೋಣನ ಶಿಷ್ಯರು. ಯಾಕೆ ಬಂದದ್ದಂತೆ ಹೇಳಿದೇನೋ? ಏನು ಹೇಳಿದ್ರು? ಬೇಗ ಹೇಳು. ಹೇಳು. ಹೇಳಿಲ್ಲ ಅಂದ್ರೆ ಪರೀಕ್ಷೆಗೆ ಬಿಡುತ್ತೇನೆ.
ಪ್ರಾಯದಲ್ಲಿ ನೀನು ನಮ್ಮಿಂದ ಹಿರಿಯ. ಅದಕ್ಕಾಗಿ ನಿನಗೆ ಗೌರವ ಸಲ್ಲಿಸೋಣವೆಂದರೆ ನೀನು ಅದಕ್ಕೂ ಒದಗ. ಏನು ನಮ್ಮ ಗುರುಗಳನ್ನು ಹಿರಿಯಾಡಿಸಿ ಮಾತನಾಡುತ್ತೀಯೋ? ಅದರಿಂದ ತೃತೀಯತ್ವವನ್ನು ನಾವಲ್ಲ. ನಮ್ಮ ಗುರುಗಳ ಹಿರಿಮೆ ಕಡಿಮೆಗಳನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ನಿನ್ನನ್ನು ಸೋಲಿಸಿಯೇ ಸೋಲಿಸುತ್ತೇವೆ. ಮಾತುಗಳನ್ನು ಚೆನ್ನಾಗಿ ಆಡಿದ್ದೀವಿ. ಆದರೆ ಕೌರವರ ಪಾಳ್ಯವನ್ನು ಹಣ್ಣುಗಾಯಿ ನೀರು ಮಗಾಯಿ ಮಾಡಿ ಹಿಂದ ಕಟ್ಟಿದ್ದನ್ನು ಮರೆಯಬೇಡ. ನಾವು ಗೌರವವಂತೆ ಅಲ್ಲ. ಇದು ಈ ಬಾಳದ ರುಚಿಯನ್ನು ಕುಡಿಯುತ್ತೆ. ಅಷ್ಟೊಂದೆಲ್ಲ ಬಂದಿದೆ. ಹಾಗಿದ್ದರೆ ನೋಡೋಣ. ಬಾ. ಹೊಳೆದ ಮೆಚ್ಚಿದ ಪಾತ್ರ ನಿನ್ನ ನೋಡ್ಬಲಗೆ ದೊಡ್ಡಗನೆ ಇಲ್ಲ ನಿನ್ನ ಕೌಶಲಕ್ಕೆ ಒಳಗನೆ ಇಲ್ಲ ನಿನ್ನ ಕೌಶಲಕ್ಕೆ ಬಳಿರೆ ಹೆಚ್ಚಿದೆ ಯಾವುದೇ ಹೋಲಿಕೆ ಗುರು ದಕ್ಷಿಣೆಯ ನೀಡಿದಂತ ಮರುಜಗುಡಿಗೆ ಒಳ್ಳೆಯ ಅರ್ಜುನ, ಮೆಚ್ಚಿದೆ. ನೀನು ಆ ಧ್ರುವನ ಸೊಕ್ಕನ್ನು ನೋಡಿದೆ. ತನ್ಮೂಲಕ ಲೋಕೋತ್ತರ ವೀರನೆಂಬ ಖ್ಯಾತಿಯನ್ನು ಗಳಿಸಿದೆ. ನೀನೊಬ್ಬನಿಂದಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗುರುದಕ್ಷಿಣೆಯನ್ನು ನೀಡಿದ ಫಲ ಸಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದ್ರೋಣ ಒಬ್ಬ ಸಮರ್ಥ ಗುರು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತು. ಅರ್ಥಾತ್ ಗುರುಗಳೇ, ನನ್ನನ್ನು ಅವಮಾನಿಸಿದ ಧ್ರುಪದನಿಗೆ ಪಾಠ ಕಲಿಸಿದ ನೀನು ನನಗೆ ಆತ್ಮೀಯ ಶಿಷ್ಯ. ನನಗೆ ತಿಳಿದಿರುವ ಬಿಲ್ವಿದ್ಯೆಯ ಜಾಣ್ಮೆಯನ್ನೆಲ್ಲ ನಿನಗೆ ಧಾರೆಯಾಗಲಿದೆ. ದಿಗ್ದಿಗಂತದಲ್ಲಿ ನಿನ್ನ ಕೀರ್ತಿ ವ್ಯಾಪಿಸುವಂತಹ ಸಾಮರ್ಥ್ಯವನ್ನು ನಿನ್ನಲ್ಲಿ ಬಿತ್ತುತ್ತೇನೆ. ಈ ದ್ರೋಣನಿಗೆ ನಿನ್ನನ್ನು ಮೀರಿದ ಇನ್ನೊಬ್ಬ ಶಿಷ್ಯನಿಲ್ಲ. ಇದು ಸತ್ಯ. ಗುರುಗಳೇ, ಮಗು, ನಿಮ್ಮ ಶಿಷ್ಯತ್ವವನ್ನು ಪಡೆದ ನಾನೇನೇ ಧನ್ಯ. ನನ್ನ ಸಾಧನೆ ಕೌಶಲ್ಯ ಅದೇನಿದ್ದರೂ ಅವೆಲ್ಲವೂ ನಿಮ್ಮಿಂದ ಗುರುಗಳೇ. ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಪಡೆದು ಹೇಗೆ ಮೂರ್ತಿಯನ್ನಾಗಿ ನಿರ್ಮಿಸುತ್ತಾನೆ, ಹಾಗೆ ನೀವು ನನ್ನ ಗುರುಗಳಾಗಿ ನನ್ನನ್ನು ಧೀರ ಬಲಿದಾರನನ್ನಾಗಿ ರೂಪಿಸಿದ್ದೀರಿ. ಇನ್ನು ನಿಮ್ಮ ಸಂಪೂರ್ಣ ಜ್ಞಾನವನ್ನು ನನಗೆ ನೀಡುವುದಾದರೆ ಅದನ್ನು ನಾನು ಪಡೆದರೆ ನನ್ನನ್ನು ಮೀರಿದ ಚಾಪವಿದ್ಯಾ ಪರಿಣತರು ಬೇರಾಗಲು ಸಾಧ್ಯವಿಲ್ಲ. ಗುರುಗಳೇ, ನಿಮ್ಮ ಪೂರ್ಣ ತಥಾಸ್
ಅವುಗಳನ್ನು ಅಡ್ಡಗಟ್ಟಿ ಮರ್ದಿಸುತ್ತೇವೆ. ಇದ್ದ ಕಾಲದಲ್ಲಿ ಬಚ್ಚನು
ಇಲ್ಲಿನ ಸಾಧು ಪ್ರಾಣಿಗಳಿಗೆ ಇದು ಆಪತ್ಕಾಲ. ಏನದು ಕಾಡು ಹಂದಿಯಂತೂ ಓಡುವ ಪರಚಟ ಓಡುವ ಸದ್ದು ಕೇಳಿಸುತ್ತಿದೆ. ಈಗಲೇ ಶಬ್ದವೇದಿ ಬಾಣವನ್ನು ಪ್ರಯೋಗಿಸುತ್ತೇನೆ. ಆ ಹಂದಿಯ ಗತಿಯೇನಾಯಿತು ಎಂದು ನೋಡಲು ಅರ್ಥನಾಗಿಸುತ್ತೇನೆ. ಇದೇನಚ್ಚು? ನಾನು ಬಾಣವೆಸೆಯುವ ಮೊದಲೇ ಎಲ್ಲಿಂದಲೋ ಒಬ್ಬ
ಅಶ್ವತ್ಥಾಮ, ಜನಕ, ಕೆಲವೊಂದು ಸಂದರ್ಭಗಳು ನಮ್ಮನ್ನು ಅನಪೇಕ್ಷಿತವಾದ ಸಂಬಂಧಗಳ ಜಾಲಕ್ಕೆ ತಳ್ಳುತ್ತವೆ. ನನ್ನ ಬದುಕಿನಲ್ಲೂ ಹೀಗೇ ಆಯಿತು. ಅತ್ಯಂತ ದಾರುಣವಾದ ಬಡತನದ ರುಚಿಯನ್ನು ಉಂಟವನು ನಾನು. ನೀನೇ ಚಿಕ್ಕವನಿದ್ದಾಗ ಹಾಲಿಯನ್ನು ಹಠ ಹಿಡಿಯುತ್ತಿದ್ದೆ. ಬಿಡಾರಲ್ಲಿ ಒಂದು ತೊಟ್ಟು ಹಾಲಿರುತ್ತಿರಲಿಲ್ಲ. ಆಗ ನಿನ್ನ ಅಮ್ಮ ನೀರಿನಲ್ಲಿ ಹಿಟ್ಟನ್ನು ಬೆರೆಸಿ ಅದನ್ನೇ ಹಾಲನ್ನು ಕುಡಿಯುತ್ತಿದ್ದರು. ಈ ದುಸ್ಥಿತಿಗೆ ಅಂತ್ಯ ಹಾಡಲೆಂದು ನನ್ನ ಬಾಲ್ಯ ಸ್ನೇಹಿತನಾಗಿದ್ದ ರಾಜ ವಿಫಲದಲ್ಲಿ ಸಹಾಯ ಬೇಡಿದ್ದು, ಅವಮಾನಿತನಾದದ್ದು, ಸೇಡು ತೀರಿಸಲು ನಿರ್ಧರಿಸಿದ್ದು. ನನ್ನ ಶಿಷ್ಯರಾದ ಅರ್ಜುನನು ಸಲ್ಲಿಸಿದ ಗುರುರಕ್ಷಣೆಗಾಗಿ ಆತನನ್ನು ಸರಿಸಾಟಿಲ್ಲದಂತಹ ಒಬ್ಬ ವೀರನನ್ನಾಗಿ ಮಾಡುತ್ತೇನೆಂದು ವಚನವಿದ್ದನು. ಇದಾವುದು ಅಪೇಕ್ಷಿಸಿ ಮಾಡಿದ್ದಲ್ಲ ಕಂದ. ಎಲ್ಲ ಸಂದರ್ಭಗಳ ಒತ್ತಡದ ಫಲ. ಒಂದು ಅಹಂಕಾರ ಮತ್ತು ಸೇಡಿನ ಗರ್ಭದಲ್ಲಿ ಇನ್ನೊಂದು ಅಹಂಕಾರ ಮತ್ತು ಸೇಡಿನ ಅಂಕುರವಾಗಿರುತ್ತದೆ. ಈಗ ಅರ್ಜುನನ ಅಹಂಕಾರದ ಬೆಂಕಿ ನನ್ನನ್ನು ಕಾಡಿದೆ. ಹೌದೇ ಜನಕ? ಹಾಗಿದ್ದರೆ ನಾನು ಆ ಅರ್ಜುನನ ಅಹಂಕಾರವನ್ನು ಇಳಿಸುತ್ತೇನೆ. ಹೌದು ಕಂದ, ನನಗೆ ಗೊತ್ತು ನೀನಷ್ಟು ಮಾಡಬಲ್ಲ. ಆದರೆ ಆಗ ನಿನ್ನ ಅಹಂಕಾರದ ಬೆಂಕಿ ವ್ಯಾಪಿಸುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಮೊದಲು ಏನು? ಅದಕ್ಕಾಗಿ ನಾನೀಗ ಏಕಲವ್ಯನಿದ್ದಡೆಗೆ ಹೊರಟಿದ್ದೆ. ಅಂದರೆ ಅರ್ಜುನನ ಅಹಂಕಾರದ ಬೆಂಕಿಯಿಂದ ಏಕಲವ್ಯನನ್ನು ಸುಡುತ್ತೀರೇನು? ಛೇ ಛೇ, ಅಂತಹ ಮಾತಾಡಬೇಡ ಕಂದ. ನಾನಾಗಿ ಏಕಲವ್ಯನಿಗೆ ಅನ್ಯಾಯ ಮಾಡಲಾರೆ. ಹೀಗೇಕಾಯಿತೆಂದು ಆತನನ್ನೇ ಕೇಳುತ್ತೇನೆ. ಆದರೆ ನನ್ನ ಮಿತ್ರನಿಗೆ ಅನ್ಯಾಯವಾಗಬಾರದಂತೆ. ಹೌದು ಕಂದ, ನನ್ನನ್ನು ಈ ಸಮಸ್ಯೆಯಿಂದ ಪಾರು ಮಾಡುವ ಸೂತ್ರವನ್ನು ದೇವರು ಈಗಾಗಲೇ ನೆನೆಯುವರು. ಶುಭಾಕಾಂಕ್ಷಿಗಳಾಗಲು. ಅಪ್ಪ, ಏಕಲವ್ಯನಿಗೆ ನಮ್ಮ ಪ್ರಯಾಣದ ಬಗ್ಗೆ ನಾನು ಈಗಾಗಲೇ ಹೇಳಿ ಕಳಿಸಿದ್ದೇನೆ. ಮಗು ಆ ಪರ್ವತದ ಗುಣದಲ್ಲಿ ಅವನ ಆಡುಗಳು ನಮಗಾಗಿ ಕಾಯುತ್ತಿದ್ದಾರೆ. ಹೌದೇ? ಹಾಗಿದ್ದರೆ ನಾನು ಅವರೊಡನೆ ಏಕಲವ್ಯನಿದ್ದಡೆಗೆ ಸೇರುತ್ತೇನೆ. ನೀನು ಮನೆಗೆ ಹಿಂದಿರುಗು. ಇಲ್ಲಪ್ಪ, ನಾನು ನಿಮ್ಮೊಡನೆ ಬರುತ್ತೇನೆ. ಬೇಡ ಮಗ, ಬೇಡವೇ ಬೇಡ. ನೀನು ಬಂದರೆ ನನ್ನ ಧರ್ಮ ಸಂಕಟ ಇಬ್ಬಡಿಯಾದೀತು. ನೀನು ಮನೆಗೆ ಹಿಂದಿರುಗು. ನೀವು ಹೇಳಿದಂತಾಗಲಿ. ಆದರೆ ನಾನು ಪುನಃ ನೆನಪಿಸುತ್ತಿದ್ದೇನೆ, ಕರ್ಣನಿಗೆ ಪರಶುರಾಮನ ಮಾಡಿದಂತೆ ನೀವು ಏಕಲವ್ಯನಿಗೆ ಮಾಡಬೇಡಬೇಡಿ ಬರುತ್ತದೆ. ಛೀ, ಅಷ್ಟೊಂದು ಮಧುರವಾಗಿ ಕೊಂಡವರನ್ನು ಬೆಳೆಯಬೇಡ. ದಿವ್ಯ ಇಲ್ಲ ಯೋಗದ ಫಲ ಹೇಗಿರ್ತಾರೆ ಎಂಬುದು ನಮಗೆ ತಿಳಿಯದ ವಿಚಾರ. ಸುಮ್ಮನೆ ನಡೆ. ಹಾಗೆಯೇ ಆಗಲಿ. ನಾನೀಗ ಏಕಲವ್ಯನಿದ್ದಡೆ ಸಾಗುತ್ತೇನೆ. ಯೋಡು ಬರುವನೆನುತ ಗುರುವಿನ ವಂದಿಸಿ ಶಸ್ತ್ರ ಪ್ರಾರ್ಥನೆ ಕೊಡುಗಿದೆ. ವಂದಿಸಿ ಶಸ್ತ್ರ ಪ್ರಾರ್ಥನೆ ಕೊಡುಗಿದೆ. ಬಂದಳು ಮಾತೆ ಇದ್ದಕ್ಕೆ ಬರಲಿಲ್ಲ, ಊಟಕ್ಕೆ ಸಾಧನೆ ಸುಳಿಲಿಲ್ಲ. ಎದ್ದಕ್ಕೆ ಬರಲಿಲ್ಲ, ಊಟಕ್ಕೆ ಸಾಧನೆ ಸುಳಿಲಿಲ್ಲ. ಜಾತಕದಲ್ಲಿ ತಿರುಳಿದರೆ ಸಂಕಟ ಪಡುವೆನು. ವತ್ಸ, ಏನು ಇದು? ಯಾವಾಗ ನೋಡಿದರೂ ಇದೇ ಗೊಂಬೆ ಮುಂದೆ ಕುಳಿತಿರುತ್ತಿ. ನಮಗೆ ಬೇಟೆ ದೇವರು ಸಾಕು ಮಗ. ಇದೆಲ್ಲ ಬೇಡ. ಒಂದು ಊಟಕ್ಕೂ ಬರ್ಲಿಕ್ಕಿಲ್ಲ, ತಿಂಡಿಗೂ ಬರ್ಲಿಕ್ಕಿಲ್ಲ. ನೀನು ಹೀಗೆ ಮಾಡುತ್ತಿರು. ನಾನು ಊಟ ಮಾಡ್ಲಿಕ್ಕಿಲ್ಲ ಮತ್ತೆ. ಅಮ್ಮ, ಹಾಗೆಲ್ಲ ಹೇಳಬೇಡ. ಮೊದಲೇ ಊಟ ಮಾಡು. ನನಗಿಂತಲೂ ವ್ರತೋಪವಾಸದಲ್ಲಿದ್ದೇನೆ. ಯಾವ ನೋವಿಯೋ ನಿನಗೆ? ಏಕೋ ಇವರ ವ್ರತೋಪವಾಸ? ಅಮ್ಮ, ಇಂದು ನನ್ನ ಗುರುಗಳು ಬರುತ್ತಿದ್ದಾರೆ. ಈ ಮೂರ್ತಿ ಗುರುಗಳದ್ದು. ನಾನು ಶಬ್ದವೇದಿಶನ ಪ್ರಯೋಗದ ಚಾಟಿ ಗಳಿಸಲು ಈ ಗುರುದೇವರೇ ಕಾರಣ. ಇವರ ಮಗ ಅಶ್ವತ್ಥಾಮ ಆತ ನನ್ನ ಮಿತ್ರ. ಇಂದು ಗುರು ದ್ರೋಣಾಚಾರ್ಯರೇ ಇಲ್ಲಿಗೆ ಬರುತ್ತಿದ್ದಾರೆ ಎಂದು ಹೇಳಿ ಕಳುಹಿಸಿದ್ದಾನೆ. ಹೌದೇ? ಅಮ್ಮ, ನೀನೀಗ ಹೋಗು. ಗುರುಗಳು ಬಂದ ಮೇಲೆ ನಾನು ಅವರನ್ನು ಕರೆದುಕೊಂಡು ಬರುತ್ತೇನೆ. ಸುಮ್ಮನೆ ದೇವನೇ ಹೇಳುವುದಲ್ಲ ಅಷ್ಟೇ. ಖಂಡಿತ ಅಲ್ಲಮ್ಮ, ನೀನೀಗ ಹೋಗು. ಆಯ್ತು, ನಾನು ಹೊರಡುತ್ತೇನೆ. ತಾಯನತ್ತಲು ಕಳಿಸಿರನು.
ಧನ್ಯನಾದೆ ಕಾಯಬೇಕೆನ್ನುತ್ತ ಜೀಯ ಬಂದೆಯ ಧನ್ಯನಾದೆನು ಕಾಯಬೇಕೆನ್ನುತ್ತ ಧನ್ಯನಾದೆನು ತೀಯ ಧನ್ಯನಾದೆನು ತೀಯ ಜಗದಲ್ಲಿ ಮಾನ್ಯನಾದೆನು ನಿನ್ನ ನನ್ನ ಬದುಕು ಪಾವನ ಮಾಡಿ ಜೀವನ ಧನ್ಯವಾಯಿತು. ಈ ಬಡವನ ಹುಲ್ಲಿನ ಗುಡಿಸಲಿಗೆ ನೆರೆದು ಬಂದಿರ ಸ್ವಾಮಿ. ನಿಮ್ಮ ಆತ್ಮಶಕ್ತಿಯಿಂದ ನಿತ್ಯವೂ ಬೆಳಗುತ್ತಿದ್ದ ಈ ಧರಣಿ ಇಂದು ನಿಮ್ಮ ದಿವ್ಯ ಉಪಸ್ಥಿತಿಯಿಂದ ತೇಜೋಮಯವಾಗಿದೆ. ಗುರುದೇವ ವಂದಿಸಿಕೊಂಡಿದ್ದೇನೆ. ಮಗು, ನಿನ್ನ ಸ್ವಾರ್ಜಿತ ಶಕ್ತಿಯ ಮಹತ್ವವನ್ನು ವಿವರಿಸಲು ನನ್ನಲ್ಲಿ ಶಬ್ದಗಳೇ ಇಲ್ಲ. ಆದರೆ ನೀನು ಶಬ್ದವೇದಿ ಶರಪ್ರಯೋಗವನ್ನು ಸಾಧಿಸಿದೆ. ಹೌದು ಗುರುದೇವ, ನೀವೇ ಕನಸಿನಲ್ಲಿ ಬಂದು ಕಲಿಸಿದ್ದೀರಿ. ನಾನು ಕಲಿಸಿದೆ. ಹೌದು, ನೀವೇ ಕಲಿಸಿದ್ದೀರಿ. ಅದಿರಬಹುದು. ಆದರೆ ನರನಿಗೆ ಯಾಕೆ ಇದನ್ನು ತೋರಿದೆ? ನರನಿಗೆ ತೆಗೆದೋದೆಯೋ ನೀನು ಕಲಿತ ಪರಬ್ರಹ್ಮವೇ ತಿಳಿದೆಯೋ ಮಗು ಬೇಕಾಗ್ತೀರಾ? ಗುರುದೇವ, ನೀನು ನಿಜವಾಗಿಯೂ ಶಬ್ದವೇದಿಯನ್ನು ಸಾಧಿಸಿದರೆ ಅಲ್ಲಿ ಒಂದು ಹಕ್ಕಿಯ ಕೂಗು ಕೇಳಿಸುತ್ತಿದೆ. ಅದರ ಮೇಲೆ ಶಬ್ದವೇದಿ ಶರಪ್ರಯೋಗವನ್ನು ಸಾಧಿಸಿ. ಇಲ್ಲ ಗುರುದೇವ, ನನ್ನ ಸಾಮರ್ಥ್ಯದ ಸಮರ್ಥನೆಗೆ ಆ ನಿಷ್ಪಾಪ ಹಕ್ಕಿಯನ್ನು ಬಲಿಗೊಡಲಾರೆ. ಭೇಷ್ ಏಕಲವ್ಯ, ಭೇಷ್. ನಿನ್ನಲ್ಲಿ ಆಸಕ್ತಿಯಷ್ಟೇ ಅಲ್ಲ, ಸಂಸ್ಕೃತಿಯು ತುಂಬಿದೆ. ಆದರೆ ನೀನು ಹೀಗೆ ಮಾಡಬಾರದು. ಗುರುವಿನ ಗೊಂಬೆಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ವಿದ್ಯೆಯನ್ನು ಅಭ್ಯಾಸ ಮಾಡಿದರೆ ವಿದ್ಯೆ ಕರಗತವಾಗುತ್ತದೆ ಎಂಬುದಕ್ಕೆ ನೀನು ಸಾಕ್ಷಿಯಾಗಿರುತ್ತೆ. ನಾನು ನೇರವಾಗಿ ಕಲಿಸದೆ ಮಂತ್ರಾಸ್ತ್ರಗಳು ಶಬ್ದವೇದಿಯು ಕೇಳಿ ಸೃಷ್ಟಿಸಿರುವುದು ಮಹದಾಶ್ಚರ್ಯದ ಸಂಗತಿ, ಅಷ್ಟೇ ಅಭಿಮಾನದ ಸಂಗತಿಯೂ ಕೂಡ. ಆದರೆ ನೀನು ಹೀಗೇಕೆ ಮಾಡಿ? ನನ್ನ ಅಭಯಾರಣ್ಯಕ್ಕೆ ಆಗ ದುಷ್ಟಮೃಗಗಳನ್ನು ಒಟ್ಟಿಸಿಕೊಂಡು ಬಂದಾಗ ಆದ ಘಟನೆ ಅದು. ಅದಿರಬಹುದು. ಆದರೆ ನನಗೀಗ ಅದು ಪರಿತಾಪವಾಯಿತು. ನಾನು ಅರ್ಜುನನಿಗೆ ಮಾಡಿದ್ದ ವಚನ ಈಗ ಭಂಗವಾಗುವ ಪರಿಸ್ಥಿತಿಗೆ ಬಂದಿದೆ. ಹೌದೇ? ನಿಮ್ಮ ವಚನ
ಆದರೆ ನನಗೆ ಇರಲಿ. ನಿಮ್ಮ ಋಣವನ್ನು ಪರಿಹರಿಸುವ ಹೊಣೆ ನನ್ನ ಮೇಲಿದೆ. ಇದಕ್ಕಾಗಿ ನನ್ನ ಸರ್ವಸ್ವವನ್ನು ನಿಮ್ಮ ಚರಣಗಳಿಗೆ ಅರ್ಪಿಸುತ್ತಿದ್ದೇನೆ. ನನ್ನ ದೇಹನೇ ಕಳೆದುಕೊಳ್ಳದಿದ್ದರೂ ನನಗದರಲ್ಲಿ ಚಿಂತೆ ಇಲ್ಲ. ಹೇಳಿ ಗುರುಗಳೇ, ನಿಮ್ಮ ಪರಿತಾಪವನ್ನು ಪರಿಹರಿಸಲು ನಾನು ಏನು ಮಾಡಲಿ? ಮಗು ಆವೇಶಭರಿತನಾಗಬೇಡ. ಆದರೆ ನೀನು ನನ್ನನ್ನು ಪರಿಪೂರ್ಣ ಮನಸ್ಸಿನಿಂದ ಗುರುವೆಂದು ಒಪ್ಪುವೆಯ? ನನ್ನ ಸಾಕ್ಷಿಯಾಗಿಯೂ ಹೌದು. ಹಾಗಿದ್ದರೆ ಗುರುದಕ್ಷಿಣೆಯನ್ನು ನೀಡುವೆಯ? ನಾನೇ ಕೇಳಬೇಕಾದ ಪ್ರಶ್ನೆ ಇದು. ಹೇಳಿ ಗುರುಗಳೇ, ಗುರುದಕ್ಷಿಣೆಯಾಗಿ ಏನನ್ನೂ ನೀಡಲಿ. ನನ್ನ ಸರ್ವಸ್ವವೂ ನಿಮಗರ್ಪಿತ. ಸರ್ವಸ್ವವೇನು ಬೇಡ. ಆದರೆ ಬಾಣವನ್ನು ಹೂಡಿ ಬಾಣಕ್ಕೆ ಬಲ ಕೊಡುವ ಸಿಂಚಿನಿಯನ್ನು ಹೂಡಿ ಶರವನ್ನು ಪ್ರಯೋಗಿಸುವಾಗ ಸಹಾಯ ಮಾಡುವ ಬಲಗೈಯ ಹೆಬ್ಬೆರಳನ್ನು ನೀಡಿದರೆ ಸಾಕು. ಹೇಗೆ ಕಲಂಕ? ಸುಮ್ಮನೆ ದುಃಖವಾಗಿದೆ. ಇಲ್ಲ ಗುರುಗಳೇ, ಮತ್ತೆ ಇಷ್ಟಕ್ಕಾಗಿ ದುಃಖವೇ? ನನಗೆ ನಿನ್ನೆ ಮನಸ್ಸಿನ ನೆನಪಾಯಿತು. ಮನಸ್ಸಿನಲ್ಲಿ ನೀನಾಂಗನೊಬ್ಬ ಬಂದು ನನ್ನ ಕೊರಳನ್ನೇ ಕೇಳಿದೆ. ಅವನ ದಿವ್ಯ ಪ್ರಭೆಗೆ ಮುರುಳಾದ ನಾನು ನನ್ನ ಕೊರಳನ್ನೇ ನೀಡಿದೆ. ಅದರ ಮುಂದೆ ನೀನು ಹೌದೇ ಕಲಂಕ? ನಿನ್ನ ಕನಸಿನ ವಿಚಾರ ಕೇಳಿ ಮೈ ಪುಳಕಿತವಾಗುತ್ತದೆ. ನೀನು ದೇವ ಕಾರ್ಯಕ್ಕೆ ಸಂಬಂಧಪಟ್ಟ ವತ್ಸಲ. ಗುರುದೇವ, ನಿಮ್ಮ ಹರಕೆಗಿಂತ ಹೆಚ್ಚಿನ ಸಾಧನೆ ಏನಿದೆ? ನಿಮ್ಮ ವಚನವೂ ಉಳಿಯಲಿ, ಆ ಅರ್ಜುನನ ಮನಸ್ಸಿನ ಕ್ರೋಧಾಗ್ನಿಯೂ ತಡೆಯಲಿ. ಇದು ನನ್ನ ಬಲಗೈನ ಹೆಬ್ಬೆರಳನ್ನು ನಿಮ್ಮ ಕಾಲ್ಬುಡದಲ್ಲಿ ಅರ್ಪಿಸುತ್ತಿದ್ದೇನೆ. ಗಾಯಕ್ಕೆ ಸುತ್ತಿನ ಔಷಧಿ ಕೊಚ್ಚಿದರು. ಅರ್ಜುನನ ಅಸೂಯಾಗ್ನಿಗೆ ಬಲಿಯಾದ ವ್ಯಾಸಕುಮಾರನ ಬೆರಳನ್ನೊಮ್ಮೆ ನೋಡಿಕೊಳ್ಳುತ್ತೇನೆ. ಅಯ್ಯೋ! ಅಯ್ಯೋ! ಆ ಚಿರಜಲದಲ್ಲಿ ಆ ಹೆಬ್ಬೆರಳನ್ನೊಮ್ಮೆ ನೋಡಲೆಂದು ಬಾಗಿದೆ. ಆದರೆ ನಾನು ಕಂಡದ್ದೇ ಆ ಚಿರಜಲದಲ್ಲಿ ನನ್ನ ಪ್ರತಿಬಿಂಬದ ತಲೆಯನ್ನು ಯಾವುದೋ ಒಂದು ಬಲವಾದ ಕೈ ಕತ್ತರಿಸುವುದನ್ನು ಕಂಡೆ. ಇದು ನನ್ನ ಭವಿಷ್ಯದ ಸಂಗೀತವೇ ಅಲ್ಲ, ಆ ನಿಷ್ಪಾಪಿ ಬಾಲಕನಿಗೆ ಅನ್ಯಾಯವೆಸಗಿದ್ದರ ಪ್ರತಿಫಲವೇ. ಇರಬಹುದು, ಆದರೆ ನನಗೆ ಅದರ ತಪ್ಪಿಸುವ ಸಾಮರ್ಥ್ಯ ಬಂದದ್ದನ್ನು ಅನುಭವಿಸಲು. ಗುರುದೇವ, ನೀವು ಕೂಗಿಕೊಂಡದ್ದಲ್ಲ ಕಂದ, ಏನೋ ಭ್ರಾಂತಿ ಆವರಿಸಿತ್ತು ಅಷ್ಟೇ. ಬೆರಳಿಗೆ ಕೊರಡು ಉರುಳಿದ ದೃಶ್ಯ ಕಂಡಿತು. ಈ ಬೆರಳನ್ನು ತೊಳೆದು ಕೊಂಡುಕೊಳ್ಳಲು ಅರ್ಜುನನಿಗೆ ಸಾಕ್ಷಿ ನೀಡುವುದಕ್ಕಾಗಿ ಅದೇನೂ ಬೇಡ ಕಂದ. ನೀನು ಆ ಬೆರಳನ್ನು ನಿನ್ನ ಅಮ್ಮನಿಗೆ ಕಾಣದಂತೆ ತೆಗೆದು ಶೋಕ ಸಂತಪ್ತ ಮಾತೃಶಾಪ ನನಗೆ ಬಂದಲಿಲ್ಲ. ಹಾಗೆ ಆಗಲಿ, ಬಂದ ಕೆಲಸವಾಯಿತಲ್ಲ. ಮನಸ್ಸಿಗೆ ಶಾಂತಿ ಇದೆ ಅಲ್ಲ? ಶಾಂತಿ ಅದರ ಹುಡುಕಾಟ ಮುಗಿಯಲು ಹೋಗುವುದು. ಶಾಂತಿ ಇನ್ನೆಲ್ಲಿಯ ಶಾಂತಿ ಬರುತ್ತೆ? ಬಚ್ಚ, ಏ ಬಚ್ಚ, ಎಲ್ಲಿದ್ದಿ? ನೀ ಇನ್ನೂ ಬರಲಿಲ್ಲ? ನಿನ್ನ ಗುರುಗಳಿನ್ನೂ ಬರಲಿಲ್ಲವೇನೋ? ಎಲ್ಲೋ ಇದ್ದಿ? ದೇನು ಕಲ್ಲಿನ ಮೇಲೆ ರಕ್ತದ ಓಕುಳಿ, ತುಂಡಾಗಿ ಬಿದ್ದ ಕೈ ಹೆಬ್ಬೆರಳು. ಯಾರಿಗಿದು? ಬಚ್ಚ, ನಿನ್ನದೇನು? ತೋರಿಸು ನಿನ್ನ ಕೈಗಳನ್ನು. ನಿನ್ನದೇ? ಅರರೇ! ಕೈ ಬೆರ